ಕಣ್ಮನಿ ಕಣ್ಣಿನ ಆಸ್ಪತ್ರೆ ರೆಟಿನಾ ಸೆಂಟರ್ ಸ್ಥಾಪನೆ. ವಿಟ್ರಿಯೋ ರೆಟಿನಾ ಸರ್ಜನ್ ಡಾಕ್ಟರ್ ವಿಕ್ರಮ್ ಬಿ ಭಾಲ್ಕೆ ಹಾಗೂ ಫ್ಯಾಕೋ ಮತ್ತು ಇಂಟೀರಿಯರ್ ಸರ್ಜನ್ ಡಾಕ್ಟರ್ ರಶ್ಮಿ ಶೀಲವಂತ್ ಭಾಲ್ಕೆ ಇವರ ನೇತೃತ್ವದಲ್ಲಿ ಕಣ್ಣಿನ ಸಮಸ್ಯೆಗಳಿಗೆ ಸಂಪೂರ್ಣ ರೀತಿಯಲ್ಲಿ ಚಿಕಿತ್ಸೆ ನೀಡಲಾಗುವುದು. ಸಮಯ ಪ್ರತಿ ದಿವಸ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಹಾಗೂ ಸಂಜೆ 4 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ. ವಿಳಾಸ ಅಶೋಕ್ ತಗಾರೆ ಕಾಂಪ್ಲೆಕ್ಸ್, ಅಪೋಸಿಟ್ ನ್ಯೂ ಬಸ್ ಸ್ಟ್ಯಾಂಡ್, ಉದ್ಗೀರ್ ರೋಡ್, ಬೀದರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7249999011. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ್ನ ಗುಂಪಾದ ಸಿದ್ದಾರೂಢ ಮಠದ ಆವರಣದಲ್ಲಿ ಯುವ ಬ್ರಿಗೇಡ್ ಹಾಗೂ ಸಮರ್ಥ ಸೇವಾ ಸಂಸ್ಥೆ ಬೀದರ್ ವತಿಯಿಂದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ನಿಮಿತ್ತವಾಗಿ ಯುವ ಸಮಾವೇಶವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಯುವ ಬ್ರಿಗೇಡ್ನ ಸಂಸ್ಥಾಪಕರಾದ ಚಕ್ರವರ್ತಿ ಸೂಲಿಬೆಲೆ ಅವರು ಉದ್ಘಾಟಿಸಿ ಯುವಕರನ್ನ ಉದ್ದೇಶಿಸಿ ವಿದ್ಯಾರ್ಥಿಯನ್ನ ಉದ್ದೇಶಿಸಿ ದಿಕ್ಸೂಚಿ ಭಾಷಣವನ್ನು ನೀಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಸಿದ್ದಾರೂಢ ಮಠದ ಶಿವಕುಮಾರ ಸ್ವಾಮಿಗಳು ವಹಿಸಿದರು. ಇದೇ ಕಾರ್ಯಕ್ರಮದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರಥಮ ರ್ಯಾಂಕ್ ಹಾಗೂ ರಾಜ್ಯಕ್ಕೆ 6ನೇ ರ್ಯಾಂಕ್ ಪಡೆದ ಮಾತಾ ಮಾಣಿಕೇಶ್ವರಿ ವಿದ್ಯಾರ್ಥಿ ಸಾಯಿ ಕಿರಣ್ ಎನ್ನುವ ವಿದ್ಯಾರ್ಥಿಯನ್ನ ಹಾಗೂ ತಮ್ಮ ಇಳಿ ವಯಸ್ಸಿನಲ್ಲಿಯೂ ಸಿದ್ದಾರೂಢ ಮಠದಲ್ಲಿ ದಾಸೋಹ ಸೇವೆ, ಅನಾಥ ಮಕ್ಕಳ ಪೋಷಣೆ ಮಾಡುತ್ತಿರುವ ಕಮಲಕ್ಕ ಅವರನ್ನ ಯುವ ಬ್ರಿಗೇಡ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಯುವ ಬ್ರಿಗೇಡ್ನ ಸಂಸ್ಥಾಪಕರಾಗಿರುವ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತನಾಡಿ, ಎಲ್ಲ ರೀತಿಯ ವ್ಯವಸ್ಥೆ ಹೊಂದಿದ್ರೂ ಕೂಡ ಅದನ್ನ ಅನುಕೂಲತೆ ಪಡೆದುಕೊಳ್ಳದೇ ಇರುವವರು ಹಿಂದೆ ಉಳಿಯಲು ಕಾರಣರಾಗುತ್ತಾರೆ. ಸರ್ಕಾರ ಸೌಲಭ್ಯ ನೀಡಬೇಕು ಎನ್ನುವುದು ಮುಖ್ಯವಲ್ಲ. ತನ್ನಲ್ಲಿರುವ ಪ್ರತಿಭೆಯನ್ನ, ತನ್ನಲ್ಲಿರುವ ವ್ಯಕ್ತಿತ್ವವನ್ನು ಅರಿತುಕೊಂಡು ಮುಂದುವರಿಯಲು ಸಾಧ್ಯವಾಗಿದೆ. ದೇಶದ ಜನರ ವ್ಯಕ್ತಿತ್ವದ ಆಧಾರದ ಮೇಲೆಯೇ ಆ ದೇಶ ಮುಂದುವರಿಯಬಹುದಾಗಿದೆ. ಭಾರತೀಯರು ಶಿಕ್ಷಣ ಪಡೆಯುವ ಮೂಲಕ ಬೆಳಕಿಗೆ ಬರುತ್ತಾರೆ ಎನ್ನುವ ಕಾರಣಕ್ಕಾಗಿಯೇ ಬ್ರಿಟಿಷರು ಕತ್ತಲಲ್ಲಿ ಸ್ವಾತಂತ್ರ್ಯವನ್ನು ನೀಡಿದರು ಎಂದು ತಿಳಿಸಿದರು. ತಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನ ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಎದುರಿಸಿದವರೇ ರಿಯಲ್ ಹೀರೋಗಳು ಆಗಲು ಸಾಧ್ಯವಾಗಿದೆ. ರಾಣಿ ಲಕ್ಷ್ಮೀಬಾಯಿ ಅವರು ತಮ್ಮ 20ನೇ ವಯಸ್ಸಿನಲ್ಲಿಯೇ ದೇಶಕ್ಕಾಗಿ ಪ್ರಾಣ ತ್ಯಾಗ ಬಲಿದಾನ ಮಾಡಿದ ರಿಯಲ್ ಹೀರೋ ಎಂತಲೇ ಹೇಳಬಹುದು. ಸಿದ್ದಾರೂಢ ಮಠದ ಶಿವಕುಮಾರ ಸ್ವಾಮಿಗಳು ಮಾತನಾಡಿ ಆಶೀರ್ವಚನವನ್ನು ನೀಡಿದರು. ಚಕ್ರವರ್ತಿ ಸೂಲಿಬೆಲೆ ಅವರ ಹಾಗೆ ಬಹಳಷ್ಟು ಜನರು ಹೆಸರುವಾಸಿಯಾಗಿರಬಹುದು. ಆದರೆ ಭಾರತ ಮಾತೆಯ ಬಗ್ಗೆ, ದೇಶದ ಮೇಲೆ, ಧರ್ಮದ ಮೇಲೆ ಅಪಾರವಾದ ಕಾಳಜಿ, ಭಕ್ತಿ, ಗೌರವ ಉಳ್ಳವರು ಚಕ್ರವರ್ತಿ ಸೂಲಿಬೆಲೆ ಅವರು ಮಾತ್ರ ಆಗಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರ ಭಾಷಣ ಕೇಳುವ ಮಕ್ಕಳು ಅವರಲ್ಲಿ ಇರುವ ಗುಣವನ್ನ, ಆದರ್ಶವನ್ನ ತಮ್ಮ ಜೀವನದಲ್ಲಿ ಅನುಸರಿಸಿಕೊಳ್ಳಬೇಕು. ತಾನು ಭಾರತ ಮಾತೆಯ ಸೇವಕ ಎಂಬ ಮನೋಭಾವನೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇರಬೇಕು. ನೀತಿವಂತರಾಗಿ ಇರಬೇಕು, ದುಷ್ಟಜನಗಳನ್ನು ಬಿಡಬೇಕು. ಆಗ ಮಾತ್ರ ಚಕ್ರವರ್ತಿ ಸೂಲಿಬೆಲೆ ಅವರ ಭಾಷಣ ಕೇಳಿದ್ದಕ್ಕೂ ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಮೇಶ್ ಕುಲಕರ್ಣಿ, ಡಾಕ್ಟರ್ ರಜನೀಶ್ ಚಂದ್ಶೆಟ್ಟಿ, ರೇವಣಸಿದ್ದಪ್ಪ ಜಲಾದಿ ಅವರು ಭಾಗವಹಿಸಿದರು. ಸಮರ್ಥ ಸೇವಾ ಸಂಸ್ಥೆ ಕಾರ್ಯದರ್ಶಿ ವೀರೇಶ ಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಸಚಿನ್ ವಿಶ್ವಕರ್ಮ ನಿರೂಪಣೆ ಮಾಡಿದರು. ಅಂಬರೀಶ್ ಬದ್ನಾಪುರೆ, ಪವನ್ ಮಡಿವಾಳ್, ವಿಶಾಲ್ ಬಾದಾಮಿ, ಕೈಲಾಶ್ ಬೆಳ್ಳೂರ್, ಸಿದ್ದು ಸ್ವಾಮಿ ಕೈಲಾಶ್, ಲಕ್ಷ್ಮೀಕಾಂತ್ ಹಿಂದೋಡಿ ಹಾಗೂ ಅನೇಕ ಕಾಲೇಜಿನ ಸಾವಿರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾವಿನ್ನು ಹೀಗೆ ಮಾತನಾಡಿಕೊಂಡೇ ಇದ್ರೆ ನಮ್ಮ ಜನ ಬೀದರ್ ಬೆಂಗಳೂರಿಗೆ ಸಮ ಆಗದೆ. ಬೀದರ್ ಹುಡುಗರನ್ನ ನಾವು ಹಿಂದುಳಿದವರು ಯಾಕೆ ಅಂತ ಕೇಳಿದ್ರೆ ಬೇರೆ ಏನೂ ಕಾರಣ ಅಲ್ಲ, ನಾವೇ ಕಾರಣ. ಇಷ್ಟು ಒಳ್ಳೆ ಆಡಿಟೋರಿಯಂ ಬೆಂಗಳೂರಲ್ಲೂ ಸಿಗಲ್ಲ. ನಿಮ್ಗೆ ಆಡಿಟೋರಿಯಂ ಮಾಡಿಕೊಟ್ಟಿದ್ದಾರೆ, ನೆಲದ ಮೇಲೆ ಕೂತ್ಕೊಳ್ಬಾರ್ದು ಅಂತ ಎಷ್ಟು ಒಳ್ಳೆ ಮ್ಯಾಟ್ ಹಾಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಕುಳಿತುಕೊಂಡ ನಾವು ಅದೇ ತರ ಇದ್ರೆ, ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡೇ ಇದ್ರೆ ಬೀದರ್ನವರ ಹಿಂದುಳಿದ ಜನ. ಅಂದ್ರೆ ಸರ್ಕಾರ ಸವಲತ್ತು ಕೊಟ್ಟರೆ ಆಗ್ಲಿಲ್ಲ, ನಾವು ಹೆಂಗ್ ಇಟ್ಕೊಳ್ತೀವಿ ಅನ್ನೋದ್ರ ಆಧಾರದ ಮೇಲೆ ನಾವು ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಈಗ ನಾನು ಬೆಂಗಳೂರಿಗೆ ಹೋದಾಗ ಹೇಳ್ತೀನಿ, ಬೀದರ್ನ ಹುಡುಗರು ಮಾತ್ರ ಏನಕ್ಕೂ ಲಾಯಕ್ಕಿಲ್ಲವರಪ್ಪ. ಒಂದು 20 ನಿಮಿಷ ಸುಮ್ಮನೆ ಕೂತ್ಕೊಳ್ಲಿಕ್ಕೆ ಆಗಲ್ಲ. ಸ್ವಾಮಿಗಳ ಮಾತನಾಡ್ತಿರುವಾಗ ಕಿರ್ಚಾಡ್ತಾ ಇದ್ರು, ನಾನ್ ಮಾತನಾಡುವಾಗ ಕಿರ್ಚಾಡ್ತಿದ್ರು. ನಾನ್ ಮಾತನಾಡುವಾಗ ಕೇಳಬೇಕು ಅಂತಲ್ಲ, ನಾನ್ ಯಾರ ಬಗ್ಗೆ ಮಾತನಾಡ್ತೀನೋ ಅವ್ರ ಬಗ್ಗೆ ಕೇಳಬೇಕು. ಇವತ್ತು ನಾನು ಮಾತನಾಡ್ಲಿಕ್ಕೆ ಹೊರಟೋದು ಯಾರ ಬಗ್ಗೆ ಗೊತ್ತಾ? ನನ್ನ ದೇಶದ ಬಗ್ಗೆ, ಭಾರತದ ಬಗ್ಗೆ ಮಾತನಾಡುವಾಗ ಯಾರಾದ್ರೂ ತರಲೆ ಮಾಡಿದ್ರೆ, ಕಂಟೆ ಮಾಡಿದ್ರೆ ಕೆನ್ನೆ ಮೇಲೆ ಬಾರಿಸ್ಬೇಕು ಅನ್ಸುತ್ತೆ. ಯಾಕಂದ್ರೆ ಮಾತಾಡ್ತಿರೋದು ಭಾರತದ ಬಗ್ಗೆ, ಕರೆಕ್ಟ್ ನಾನು ಹೇಳ್ತಿರೋದು, ಕರೆಕ್ಟ್ ಅರ್ಥ ಆಗ್ತಿರ್ತಾರೆ. ಆವಾಗಲೇ ನಮ್ ಘನತೆ ಲೆಕ್ಕ ಹಾಕೋದು. ಒಂದು ವ್ಯಕ್ತಿ, ಒಂದು ಊರು, ಒಂದು ದೇಶ ಮುಂದುವರೆದಿದೆ ಅಂತ ಹೆಂಗೆ ಲೆಕ್ಕ ಹಾಕ್ತಾರೆ ಅಂತಂದ್ರೆ ಆ ದೇಶದಲ್ಲಿರೋ ಸಂಪನ್ಮೂಲಗಳ ಆಧಾರದ ಮೇಲಲ್ಲ,
ಶ್ರೀಮಂತರೆಷ್ಟು ಅನ್ನೋದು ಆಧಾರದ ಮೇಲಲ್ಲ, ಆ ದೇಶದಲ್ಲಿ ಬಡವರು ತುಂಬಾ ಇದ್ರೆ ಹಿಂದುಳಿದಿತ್ತು ಅಂತನೂ ಅಲ್ಲ, ಆದ್ರೆ ಆ ದೇಶದ ಜನರ ವ್ಯಕ್ತಿತ್ವ ಎಂತದ್ದು ಅನ್ನೋದ್ರ ಆಧಾರದ ಮೇಲೆ ಇದು ಲೆಕ್ಕ ಹಾಕೋದು. ಈಗ ನೋಡೋಣ, 20-25 ನಿಮಿಷಗಳ ಕಾಲ ಅಷ್ಟೇ ನಾನು ಮಾತಾಡ್ಲಿಕ್ಕಾಗಲ್ಲ. 25 ನಿಮಿಷಗಳ ಕಾಲ ಬೀದರ್ನ ಮಕ್ಕಳು ಹೆಂಗ್ ಬಿಹೇವ್ ಮಾಡ್ತಾರೆ ಅಂತ ಮಾಡ್ತೀರ ಅನ್ನೋದ್ರಿಂದ ಸರಿಯಾಗಿ ಅಂದ್ರೆ ಕತ್ತಲು ಬೆಳಕು. ಮತ್ತು ನಮಗೆ ಕತ್ತಲು ಸ್ವಾತಂತ್ರ್ಯ ಕೊಟ್ಟರು ಯೋಚನೆ ಮಾಡಿದ್ರೆ ಯಾವತ್ತಾದ್ರು? ಸಿಂಪಲ್ ಪ್ರಶ್ನೆ, ನಾನು ಎರಡೂ ಈ ತರ ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ನೀವೆಲ್ಲರೂ ಯೋಚನೆ ಮಾಡಬೇಕಿದ್ರ ಬಗ್ಗೆ. ನಮಗೆ ಯಾಕೆ ಕತ್ತಲಲ್ಲಿ ಸ್ವಾತಂತ್ರ್ಯ ಅಂದ್ರೆ ಬೆಳಕು ತಾನೆ. ಈಗ ಜೈಲಲ್ಲಿ ಒಬ್ಬ ಇರ್ತಾನೆ, ಬಿಡುಗಡೆ ಮಾಡಿದ್ರು ಅಂದ್ರೆ ಏನು? ಕತ್ತಲಿಂದ ಬೆಳಗಿನ ಕಡೆ ಕರ್ಕೊಂಡು ಬಂದ್ರು ಅರ್ಥ. ನಾವು ಪಾರತಂತ್ರದಲ್ಲಿ ಇದ್ವಿ ಅಂದ್ರೆ ಜೈಲಿನಲ್ಲಿ ಇದ್ವಿ, ಯಾರನ್ನೋ ದಾಸ್ಯ ಮಾಡ್ಕೊಂಡಿದ್ವಿ. ಇಲ್ಲಿಂದ ಸ್ವಾತಂತ್ರ್ಯ ಪಡ್ಕೊಂಡ್ವಿ ಅಂದ್ರೆ ಬೆಳಕಿಗೆ ಬರಬೇಕಿತ್ತು. ಯಾಕೆ ಕತ್ತಲು ಕೊಟ್ಟರು? ಯಾಕೆ ಕೊಟ್ಟರು ಗೊತ್ತಾ? ನಾವು ಕತ್ತಲಲ್ಲಿದ್ದಾಗ ನಮಗೆ ಸ್ವಾತಂತ್ರ್ಯ ಕೊಟ್ಟ ಇಂಗ್ಲೆಂಡ್ ಬೆಳಕಲ್ಲಿ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ನಮಗೆ ಕತ್ತಲಾಗಿದ್ದಾಗ ಅವ್ರಿಗೆ ಬೆಳಕು, ನಾವು ಕತ್ತಲಲ್ಲಿದ್ದಾಗ ಅವ್ರು ಬೆಳಕಲ್ಲಿದ್ರು. ಅದರ ಅರ್ಥ ಏನು ಅಂತಂದ್ರೆ, ಎಲ್ಲಿವರೆಗೂ ಭಾರತೀಯರನ್ನ ಕತ್ತಲಲ್ಲಿಟ್ಟಿರ್ತೀವೋ ಅಲ್ಲಿವರೆಗೂ ತಾವು ಬೆಳಕಲ್ಲಿರ್ತೀವಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಯಾವತ್ತು ಭಾರತೀಯರು ಎಜುಕೇಶನ್ ಪಡ್ಕೊಂಡು ಬೆಳಕಿಗೆ ಬರ್ತಾರೋ ಅವತ್ತು ನಮ್ಮನ್ನು ಗ್ಯಾರಂಟಿ ಕತ್ತಲಿಗೆ ತಳ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ಹೀಗಾಗಿ ನಮ್ಗೆ ಕತ್ತಲಲ್ಲಿ ಸರಿ, ಸ್ವಾತಂತ್ರ್ಯ ಏನೋ ಆಗಸ್ಟ್ 14ರ ಮಧ್ಯರಾತ್ರಿಯೋ 15ಕ್ಕೋ ಬಂತು. ನೆಕ್ಸ್ಟ್ ಪ್ರಶ್ನೆ ಎಲ್ಲ ಹುಡುಗರು ಸೀರಿಯಸ್ ಆಗಿ ಕೇಳಬೇಕು. ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ 15, ಸ್ವಾತಂತ್ರ್ಯ ಹೋಗಿದ್ದು ಯಾವಾಗ? ಸ್ವಾತಂತ್ರ್ಯ ಬಂತು ಅಂದ್ರೆ ಹೋಗಿರ್ಬೇಕು. ಜೈಲಿಂದ ಬಿಡುಗಡೆ ಆಯ್ತು ಅಂತಂದ್ರೆ ಜೈಲೊಳಗೆ ಹೋಗಿದ್ದು ಯಾವಾಗ ಅನ್ನೋ ಪ್ರಶ್ನೆ ಬರ್ತಕ್ಕ. ಕರೆಕ್ಟೋ ಇಲ್ವೋ? ಜೈಲೊಳಗೆ ಹೋದ್ರೆ ಬಿಡುಗಡೆ ಆಗ್ಬೇಕು, ಸ್ವಾತಂತ್ರ್ಯ ಕಳ್ಕೊಂಡ್ರೆ ಸ್ವಾತಂತ್ರ್ಯ ಪಡ್ಕೋಬೇಕು. ಸ್ವಾತಂತ್ರ್ಯ ಕಳ್ಕೊಂಡ್ರೆ ಯಾವಾಗ? ಗಂಭೀರವಾದ ಪ್ರಶ್ನೆ ನೋಡಿ. ಎಷ್ಟು ತಲೆ ಕೆಡಿಸ್ಕೊಂಡಿದೀವಿ, ಯಾವತ್ತೂ ಯೋಚನೆ ಮಾಡಲಿಲ್ಲ. ಸ್ವಾತಂತ್ರ್ಯ ಬಂದಿದೆ ಅಂದ್ರೆ ಕಳ್ಕೊಂಡಿರ್ಬೇಕಿತ್ತಲ್ಲ ಮಿತ್ರ. ಯಾವಾಗ ಕಳ್ಕೊಂಡ್ವಿ ಅಂತ ಸುಮ್ಮನೆ ಹಿಂದಕ್ಕೆ ಹೋಗ್ತಾ ಹೋಗಿ ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ ಯಾರು? ಬ್ರಿಟಿಷರು. ಬ್ರಿಟಿಷರು ಭಾರತಕ್ಕೆ ಬಂದಿದ್ ಯಾವಾಗ? ಇಂಗ್ಲೆಂಡಿನ ಜನ 1600ರಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದ್ರು. ಬ್ರಿಟಿಷರು 1600ರಲ್ಲಿ ಭಾರತಕ್ಕೆ ಬಂದ್ರು. 1600ರಿಂದ 1757ರವರೆಗೆ 157 ವರ್ಷಗಳ ಕಾಲ ಚಕ್ರಿ ಹಿಡ್ಕೊಂಡು ಬರೀ ವ್ಯಾಪಾರ ಮಾಡಿದ್ರು. 1757ರಲ್ಲಿ ಯಾರ್ಯಾರು ಓದಿದ್ದೀರೋ ಸ್ವಲ್ಪ 7ನೇ ಕ್ಲಾಸಿನ ನಂತರದವ್ರಿಗೆ ಗೊತ್ತಿರುತ್ತೆ. ಬಂಗಾಳದಲ್ಲಿ ನವಾಬ ಒಬ್ಬ ಇದ್ದ, ಸಿರಾಜುದ್ದೌಲಾ ಅಂತ ಹೆಸರು. ಸಿರಾಜುದ್ದೌಲನ ಜೊತೆಗೆ ರಾಬರ್ಟ್ ಕ್ಲೈವ್ ಬ್ರಿಟಿಷರ ಸೇನಾಧಿಪತಿ, ಅವ್ರಿಗೂ ಸಿರಾಜುದ್ದೌಲನಿಗೂ ಜಗಳ ಆಯ್ತು. ಆಶ್ಚರ್ಯ ಹೇಳ್ತೀನಿ ನಿಮ್ಗೆ, ಸಿರಾಜುದ್ದೌಲನ ಸೇನೆ ಬಹಳ ದೊಡ್ಡದು, ಲಕ್ಷಾಂತರ ಜನ ಸೈನಿಕರು. ರಾಬರ್ಟ್ ಕ್ಲೈವ್ನ ಬಳಿ ಇದ್ದ ಸೈನಿಕರ ಸಂಖ್ಯೆ ಹೆಚ್ಚಂದ್ರೆ 350ರಿಂದ ಒಂದು 800-1000 ಜನ ಇರ್ಬೋದು ಅಷ್ಟೇ. ಇವ್ರ ಹತ್ರ ಒಂದು 50ರಿಂದ 60,000 ಜನ ಸೈನಿಕರು, ಇವ್ರ ಹತ್ರ 1000 ಜನ ಸೈನಿಕರು. ಆದ್ರೆ ಕ್ಲಾಸಿಕರನ್ನ ಗೆದ್ದಿದ್ದು ಯಾರು? ರಾಬರ್ಟ್ ಕ್ಲೈವ್ ಗೆದ್ದ. 1000 ಜನ ಸೈನಿಕರನ್ನ ಹಿಡ್ಕೊಂಡು 50,000 ಜನ ಸೈನಿಕರನ್ನ ಮಣಿಸಿಬಿಟ್ಟ. ಹೆಂಗ್ ಮಣಿಸ್ಬೇಕು ಗೊತ್ತಾ? ಮೀರ್ ಜಾಫರ್ ಅನ್ನೋ ಒಬ್ಬ ಮೋಸಗಾರನ ಹುಡುಕದ. ಅವನಿಗೆ ಹೇಳ್ದ, ನೀನೇನಾದ್ರೂ ನನ್ಗೆ ಹೆಲ್ಪ್ ಮಾಡಿದ್ರೆ ಇವನು ಕೆಳಗಿಳಿಸಿ ನಿನ್ನ ಕೂರ್ಸಿಕ್ ನಾನು ಹೆಲ್ಪ್ ಮಾಡ್ತೀನಿ, ನನ್ಗೆ ಹೆಲ್ಪ್ ಮಾಡು ಅಂತಂದ. ಅವನೇನ್ ಮಾಡ್ಬೇಕು ಗೊತ್ತಾ? ತನ್ನ ಸೈನಿಕರಿಗೆ ಹೇಳ್ದ, ರಾಜನ ಅಲ್ಲೇ ಕೂರಿಸಿದೀನಿ, ನಿಮ್ ಸೇನಾ ನಾಯಕ ನಾನು ಏನ್ ಹೇಳ್ತೀನೋ ಹಂಗ್ ಮಾಡ್ಬೇಕು ಅಂತ. ಯುದ್ಧಕ್ಕೆ ಎರಡು ಕಡೆ ಬಂದ್ರು. ಈ ಕಡೆ 1000 ಜನ, ಈ ಕಡೆ ಒಂದು 18-20,000 ಜನ. 1000 ಜನ ಮೇಲೆ 50,000 ಜನ ಯಾಕೆ ಬರ್ಬೇಕು? ಕೆಲವರು ಮಾತ್ರ ಬಂದಿದ್ರು. 18,000 ಜನ ಈ ಕಡೆಯಿಂದ ಒಂದು ಗುಂಡು ಹಾರಿಸ್ತಿಲ್ಲ, ಒಂದು ಬಿಲ್ಲು ಬಾಣ ಉಪಯೋಗಿಸ್ತಿಲ್ಲ, ಒಂದು ಯುದ್ಧ ಮಾಡ್ತೀವಿ ಅನ್ನುವಂತ ಕ್ಷಾತ್ರತೆಯನ್ನು ತೋರಿಸ್ತಿಲ್ಲ. 1000 ಜನರ ಮುಂದೆ ಶರಣಾಗತರಾದ್ರು. ಈ 1000 ಜನರನ್ನು ಕಟ್ಕೊಂಡು ನವಾಬನನ್ನ ಕೆಳಗಿಳಿಸಿ ಮೀರ್ ಜಾಫರ್ನ ಅಲ್ಲಿ ಕೂರಿಸ್ಬಿಟ್ಟ. ಎಷ್ಟು ಸಿಂಪಲ್, ಯುದ್ಧನೇ ನಡೆಯಲಿಲ್ಲ. ಆಮೇಲೆ ಏನ್ ಮಾಡಿದ ಗೊತ್ತಾ? ಆಮೇಲೆ ಬಹಳ ಇಂಪಾರ್ಟೆಂಟ್, ಸ್ವಾತಂತ್ರ್ಯ ಬಂದು 75ನೇ ವರ್ಷಕ್ಕೆ ನಾವೆಲ್ಲರೂ ಪ್ರತಿಕ್ಷಣ ನೆನಪಿಸ್ಕೊಳ್ಬೇಕು. 350-360 ಜನರನ್ನ ಕರ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಒಂದು ಮೆರವಣಿಗೆ ಮಾಡಿದ್ದಾರೆ. ನಾವು ಮಾಡ್ತೀವಲ್ಲ, ಪ್ರಭಾತ್ ಪೇರಿ ಮಾಡ್ತೀವಲ್ಲ, ನಾವು ಮಾಡ್ತೀವಲ್ಲ, ಶೋಭಾಯಾತ್ರೆ ಮಾಡ್ತೀವಲ್ಲ, ಅಮ್ಮನ್ ಶೋಭಾಯಾತ್ರೆ ತರ ಕವಾಯತ್ತು ಮಾಡಿದ ಎಲ್ಲ ಸೈನಿಕರು. 350 ಜನ ಸೈನಿಕರು ಎಲ್ಲ ಕವಾಯತ್ತು ಊರು ತುಂಬ ಸುತ್ತಾಡ್ಕೊಂಡು ಬಂದು ಆಮೇಲೆ ತನ್ನ ಡೈರಿಯಲ್ಲಿ ಬರೆದ, ಭಾರತೀಯರು ಹೇಡಿಗಳು, ಕೇಳಿಸ್ಕೊಳ್ಳಿ, ನಮ್ಮ ಬಗ್ಗೆನೇ ಹೇಳ್ತಿರೋದು. ಭಾರತೀಯರು ಹೇಡಿಗಳು, ಭಾರತೀಯರು ಕೈಲಾಗದವರು,
ಭಾರತೀಯರು ನಪುಂಸಕರು. ನಾವು 350 ಜನ ಮೆರವಣಿಗೆ ಮಾಡ್ತಾ ಇದ್ದಾಗ ಇವರೆಲ್ಲರೂ ತಮ್ಮ ಕಿಟಕಿ ಬಾಗಿಲುಗಳನ್ನ ತೆರೆದು ಸಂಧಿಯಿಂದ ನಮ್ಮನ್ನು ನೋಡ್ತಾ ಇದ್ರು. ಲಕ್ಷಾಂತರ ಜನ ದೇಶದಲ್ಲ ಊರಲ್ಲೆಲ್ಲ ಇದ್ರು. ಅವರೆಲ್ಲರೂ ಸೇರ್ಕೊಂಡು ಈ ಕಿಟಕಿ ಬಾಗಿಲು ತೆರೆದು ಸಂಧಿಯಲ್ಲಿ ನೋಡೋ ಬದಲು ಕೈಯಲ್ಲಿ ಒಂದು ಕಲ್ಲು ಹಿಡ್ಕೊಂಡು ನಮ್ಮ ಮೇಲೆ ಎಸೆದಿದ್ರು ಭಾರತದ ಇತಿಹಾಸ ಚೇಂಜ್ ಆಗ್ಬಿಡ್ತಿತ್ತು. ಆದ್ರೆ ಕಲ್ಲು ಎಸೆಯುವ ಧೈರ್ಯವನ್ನು ಯಾರು ತೋರಿಸ್ತಿಲ್ಲ. ಹೀಗಾಗಿ ನಾವು ಆಡ್ತಾ ಇದ್ದೀವಿ ಇವತ್ತು ಅಂತ ರಾಬರ್ಟ್ ಕ್ಲೈವ್ ಭಾರತೀಯರನ್ನ ಕೆಟ್ಟದಾಗಿ ಕರೀತಾರೆ. ಅದಕ್ಕಿಂತ ಮುಂಚೆ ಈ ದೇಶದ ಮೇಲೆ ಆಕ್ರಮಣ ಆಗಿರ್ಲಿಲ್ವಾ? ಆಗಿತ್ತು. ಈ ದೇಶದ ಮೇಲೆ 2 ಜನ ಆಕ್ರಮಣ ಮಾಡಿದ್ರು. ಮಿತ್ರ, ಇತಿಹಾಸದ ಪುಸ್ತಕವನ್ನು ಒಂದ್ಸಲ ತೆರೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇತಿಹಾಸವನ್ನು ಬರೀ ಎಕ್ಸಾಮಿಗೆ ಮಾರ್ಕ್ಸ್ ತಗೊಳ್ಳಿಕ್ಕೆ ಅಂತ ಓದಬೇಡಿ. ಇತಿಹಾಸವನ್ನು ತಿಳ್ಕೊಂಡ್ರೆ ಒಂದು ಅದ್ಭುತವಾದ ಭವಿಷ್ಯವನ್ನ ಕಟ್ಟಬಹುದು ಅನ್ನೋ ಕಾರಣಕ್ಕೋಸ್ಕರ ಓದಬೇಕು. 2 ಜನ ಆಕ್ರಮಣ ಮಾಡಿದ್ರು. ಗ್ರೀಕರ ಅಲೆಕ್ಸಾಂಡರ್ ಬಂದ, ಶಕರು ಬಂದ್ರು, ಹೂಣರು ಬಂದ್ರು, ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಫ್ರೆಂಚರು ಬಂದ್ರು, ಡಚ್ಚರು ಬಂದ್ರು, ಇಂಗ್ಲಿಷರು ಬಂದ್ರು. ಸ್ವಾತಂತ್ರ್ಯ ಬಂದ್ರೆ ಪಾಕಿಸ್ತಾನರು ಬಂತು, ಚೀನಾನು ಬಂತು. ಯಾವ 2 ಜನ ಒಬ್ಬರೊಬ್ಬರು ಆಕ್ರಮಣ ಮಾಡಿದ್ರು. ಇಷ್ಟು ಆಕ್ರಮಣಗಳ ನಡುವಿನ ವೈಶಿಷ್ಟ್ಯ ಏನು ಗೊತ್ತೇನು? ಇಷ್ಟು ಜನರ ಆಕ್ರಮಣಕ್ಕೆ ಜಗತ್ತಿನ ಅನೇಕ ರಾಷ್ಟ್ರಗಳು ಇವರಲ್ಲಿ ಒಬ್ಬೊಬ್ಬರ ಆಕ್ರಮಣಕ್ಕೆ ತುತ್ತಾಗಿಯೇ ಕಳೆದೋಗಿವೆ. ಆದ್ರೆ ಒಂದೇ ಒಂದು ರಾಷ್ಟ್ರ ಇಷ್ಟು ಜನರ ಆಕ್ರಮಣಕ್ಕೆ ತುತ್ತಾಗಿ ಇವತ್ತಿನವರೆಗೂ ಬದುಕಿದೆ ಅಂತಂದ್ರೆ ಅದು ಭಾರತ ಮಾತ್ರ. ಇನ್ಯಾವ ರಾಷ್ಟ್ರವೂ ಇಲ್ಲ, ಅದು ಭಾರತ. ಆದ್ರೆ ಹೆಂಗ್ ಬದುಕು ಭಾರತೀಯರು ರಾಬರ್ಟ್ ಕ್ಲೈವ್ ಹೇಳಿರ್ತಾರ ಹೇಳಿಗಳಾಗಿದ್ದರೆ ಇಷ್ಟೊಂದಿಗೆ ನಾನು ಯಾರು ಇರ್ತಿರ್ಲಿಲ್ಲ. ಮುಸಲ್ಮಾನರ ಆಕ್ರಮಣ ಮಾಡಿದಾಗ ಮುಸ್ಲಿಮರಾಗಿ ಕನ್ವರ್ಟ್ ಆಗಿರ್ತಿದ್ವಿ, ಕ್ರಿಶ್ಚಿಯನ್ರ ಆಕ್ರಮಣ ಮಾಡಿದಾಗ ಕ್ರಿಶ್ಚಿಯನ್ರಾಗಿ ಕನ್ವರ್ಟ್ ಆಗಿರ್ತಿದ್ವಿ. ಈ ದೇಶಕ್ಕೊಂದು ಐಡೆಂಟಿಟಿನೇ ಇರ್ತಿರ್ಲಿಲ್ಲ. ಆದ್ರೆ ಈ ದೇಶದ ಹೋರಾಟ ಹೆಂಗಿತ್ತು ಅಂತಂದ್ರೆ ಈ ದೇಶದಲ್ಲಿ ಗಂಡಸರು, ಹೆಂಗಸರು, ಮಕ್ಕಳು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಕೆಲವು ಉದಾಹರಣೆ ನಾನು ಹೇಳ್ತೀನಿ. 1852 ದೇಶದಲ್ಲಿ ಒಂದು ಸಂಗ್ರಾಮ ಆಗಿತ್ತು. ನೆನಪಿದೆ ಎಲ್ರಿಗೂ? ಅದ್ರ ಏನಂತ ಕರೀತಾರೆ? ಸಿಪಾಯಿ ದಂಗೆ ಅಂತ ಕರೀತಾರ. ಸಿಪಾಯಿ ದಂಗೆ ಅಂತ ಬ್ರಿಟಿಷರು ಕರೆದಿದ್ರು. ಬ್ರಿಟಿಷರು ಕರೆದಿರೋ ಹೆಸರು ನಮ್ಗೆ ಬೇಡ. ಬ್ರಿಟಿಷರು ಏನ್ ಹೇಳಿದ್ರು ಅಂತಂದ್ರೆ ಈ ದೇಶದಲ್ಲಿ ಹೋರಾಟನೇ ನಡೆದಿಲ್ಲ, ಕೆಲವು ಸಿಪಾಯಿಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅಂತ. ಆದ್ರೆ ವಾಸ್ತವವಾಗಿ ಭಾರತ ಏನಂತ ಕರೀತೆ ಗೊತ್ತಾ? ಅದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತೆ. ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ. ಈ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಬ್ಳು ಹೀರೋಯಿನ್ ಇದ್ಲು. ನಮ್ಗೆಲ್ಲ ಹೀರೋಯಿನ್ ಅಂದ್ರೆ ಯಾರು? ಐಶ್ವರ್ಯ ರಾಯ್. ನಮ್ಗೆಲ್ಲ ಹೀರೋಯಿನ್ ಅಂದ್ರೆ ಯಾರು? ನಂಗೆ ಗೊತ್ತಿಲ್ಲ ಹೆಸರು, ನೀವೇ ಹೇಳು. ಆದ್ರೆ ಅವರುಗಳೆಲ್ಲ ಹೀರೋಯಿನ್ ಅಲ್ವೇ ಇಲ್ಲ. ಅವರೆಲ್ಲ ಆಕ್ಟ್ರೆಸ್ ಅಷ್ಟೇ. ಟಿವಿ ಮುಂದೆ ಬರ್ತಾರೆ, ಸಿನಿಮಾ ದೊಡ್ಡ ಪರದೆಯಲ್ಲಿ ಆಕ್ಟಿಂಗ್ ಮಾಡ್ತಾರೆ. ಏನ್ ಮಾಡ್ತಾರೆ? ಆಕ್ಟಿಂಗ್ ಅಷ್ಟೇ ಮಾಡ್ತಾರೆ. ನಿಜವಾದ ಯುದ್ಧ ಬಂದ್ರೆ ಅವ್ರೇನ್ ನಡೆಯಲ್ಲ. ಸಲ್ಮಾನ್ ಖಾನ್ ಶರ್ಟ್ ತೆಗೆದು ತೋರಿಸ್ತಿರ್ತಾನೆ, ನೋಡಿದೀರಾ? ನೋಡದೇ ಇರಕ್ ಸಾಧ್ಯನೇ ಇಲ್ಲ, ನೋಡೇ ಇರ್ತೀವಿ. ನಿನ್ ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿದ್ರೆ ಸಲ್ಮಾನ್ ಖಾನ್ ಸರ್, ನನ್ನ ಫೇವ್ರೆಟ್ ಹೀರೋ ಯಶ್ ಸರ್, ನನ್ನ ಫೇವ್ರೆಟ್ ಹೀರೋ ಅಪ್ಪು ಸರ್, ನನ್ನ ಫೇವ್ರೆಟ್ ಹೀರೋ ಅದು ಇದು ಅಂತೆಲ್ಲ ಹೇಳ್ತಿರ್ತೀವಲ್ಲ. ಆಕ್ಟರ್ಗಳು ಒಬ್ಬಳಿತ್ತಲ್ಲ, ಅವಳನ್ನ ಈ ದೇಶ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ. ರಾಣಿ ಲಕ್ಷ್ಮೀಬಾಯಿ ಅಧಿಕಾರ ಪಡ್ಕೊಂಡಾಗ ಅವಳ ವಯಸ್ಸು ಎಷ್ಟಾಗಿತ್ತು ಗೊತ್ತಾ? 18 ವರ್ಷ ಅಷ್ಟೇ. ಈ ದೇಶಕ್ಕೋಸ್ಕರ ರಾಣಿ ಲಕ್ಷ್ಮೀಬಾಯಿ ಪ್ರಾಣ ಕೊಟ್ಟಾಗ ಅವಳ ವಯಸ್ಸು ಎಷ್ಟಾಗಿತ್ತು ಗೊತ್ತಾ? ಇಲ್ಲಿ ಬಹಳ ಜನಕ್ಕೆ ವಯಸ್ಸು ಜಾಸ್ತಿ ಆಗಿರೋದು. 20 ವರ್ಷ 7 ತಿಂಗಳು. 20 ವರ್ಷಕ್ಕೆ ದೇಶಕ್ಕೋಸ್ಕರ ಪ್ರಾಣ. 20 ವರ್ಷಕ್ಕೆ ಒಂದು ಪುಟ್ಟ ಮಗು ಅವಳಿಗೆ, ಸ್ವಂತ ಮಕ್ಕಳಲ್ಲ. ಹಾಗೆ ಬ್ರಿಟಿಷರು ಬಂದು ಹೇಳಿದ್ರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಹೀಗಾಗಿ ಈ ಜಾಗವನ್ನು ಬಿಟ್ಕೊಡ್ಬೇಕು ರಾಜ್ಯನ ಅಂತ. ಅವ್ರು ಏನಂತ ಗೊತ್ತಾ? ಈ ದೇಶ ನಿಮ್ಮ ಅಪ್ಪಂದಿರಲ್ಲ, ನೀವು ಹೇಳಿದ ಮಾತು ಕೇಳಕ್ಕೆ ನಾನು ಅವ್ರು ಏನಂತಾರೆ ಗೊತ್ತಾ? ರಾಣಿ ಲಕ್ಷ್ಮೀಬಾಯಿ ಹೇಳ್ತಾರೆ, ಮೇ ಮೇರಿ ಝಾನ್ಸಿ ನಹಿ ದೂಂಗಿ, ತಾಕತ್ತಿದ್ರೆ ಕಿತ್ಕೊಂಡು ನೋಡ್ತೀನಿ ಅಂತ. 1858 ಸಂಗ್ರಾಮದ ಯುದ್ಧ ಘೋಷಣೆ ಆದಾಗ ಬ್ರಿಟಿಷರ ಸೇನೆ ಬಂತು. ಬ್ರಿಟಿಷರ ಸೇನೆಯನ್ನ ಬಡಿದು ಓಡಿಸಿದ್ದವಳು ಆನಂತರ ಒಂದು ದೊಡ್ಡ ಸೇನೆ ತೆಗೆದುಕೊಂಡು ಆಕ್ರಮಣ ಮಾಡಿದ್ರು. ಆಕ್ರಮಣ ಮಾಡುವಾಗ ಮಿತ್ರ ನೆನ್ಪಿಟ್ಕೊಳ್ಳಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಆ ಕೋಟೆಯ ಸುತ್ತು ಬ್ರಿಟಿಷ್ ಸೈನ್ಯ ಸುತ್ತುವರೆದ್ಬಿಟ್ಟಿದೆ. ಯುದ್ಧದಲ್ಲಿ ಗೆಲ್ಲೋಕ್ ಸಾಧ್ಯವೇ ಇಲ್ಲ ಅಂತ ಗೊತ್ತಾದಾಗ ರಾಣಿ ಲಕ್ಷ್ಮೀಬಾಯಿ ಹೇಳಿದ್ದು, ಗೆಲ್ಲೋಕ್ ಸಾಧ್ಯ ಇಲ್ಲ ಅಂತ ಗೊತ್ತಿದೆ, ಹೀಗಾಗಿ ಪ್ರಾಣಾರ್ಪಣೆ ಮಾಡಿಯೇ ನಾನು ಈ ದೇಶಕ್ಕೋಸ್ಕರ ಸಮರ್ಪಣೆ ಆಗ್ತೀನಿ ಅಂತ ತಾನು ಕುದುರೆ ತಗೊಂಡು ಹೋಗ್ತೀನಿ ಅಂತ ನಿಂತಾಗ ಒಂದು ಹೆಣ್ಮಗಳು ಬರ್ತಾರೆ. ನೆನ್ಪಿಟ್ಕೊಳ್ಳಿ ಅವರ ಹೆಸರನ್ನ,
ಝಲ್ಕರಿ ಬಾಯಿ ಅಂತ ಒಳೆಸಿ. ಝಲ್ಕರಿ ಬಾಯಿ ಬಂದು ಏನ್ ಹೇಳ್ತಾಳೆ ಗೊತ್ತಾ? ಅಮ್ಮ, ಎಲ್ಲಿವರೆಗೂ ಝಲ್ಕರಿ ಬಾಯಿ ಇದ್ದಾಳೋ ಅಲ್ಲಿವರೆಗೂ ಲಕ್ಷ್ಮೀ ಬಾಯಿ ಆಚೆ ಹೋಗ್ಬೇಕು ಅಂತಿಲ್ಲ, ಝಲ್ಕರಿ ಬಾಯಿ ನೋಡ್ಕೊಳ್ತಾಳೆ ಬ್ರಿಟಿಷರನ್ನ ಅಂತಂದು. ಏನ್ ಮಾಡ್ತೀಯ ಅಂತ ಕೇಳಿದ್ರೆ ಏನ್ ಹೇಳ್ತಾಳೆ ಗೊತ್ತಾ? ಅಮ್ಮ, ಒಂದ್ ಕೆಲಸ ಮಾಡ್ತೀನಿ, ನನ್ ಮಗುನ ನಾನು ಬೆನ್ನಿಗೆ ಕಟ್ಕೊಂಡು ಬ್ರಿಟಿಷರ ನಡುವೆ ಹೋಗ್ತೀನಿ. ಅವ್ರು ನನ್ನನ್ನ ರಾಣಿ ಲಕ್ಷ್ಮೀಬಾಯಿ ಅಂತ ತಿಳ್ಕೊಂಡು ಅಟ್ಟಿಸ್ಕೊಂಡು ಬರ್ತಾರೆ. ನಾನು ಹೆಂಗೋ ಮಾಡಿ ಟೈಮ್ ಪಾಸ್ ಮಾಡ್ತೀನಿ, ಅವ್ರ ಜೊತೆ ಯುದ್ಧ ಮಾಡಿ ಹೆಂಗೋ ಅವ್ರನ್ನ ದಾರಿ ತಪ್ಪಿಸ್ತೀನಿ. ಅಷ್ಟರ ನಡುವೆ ನೀವು ತಪ್ಪಿಸ್ಕೊಂಡು ಹೋಗ್ಬಿಡಿ, ನೀವು ಉಳಿದ್ರೆ ಝಾನ್ಸಿ ಉಳಿಯುತ್ತೆ, ನಾನು ಪ್ರಾಣಾಹುತಿ ಆದ್ರೂ ಚಿಂತೆ ಇಲ್ಲ ಅಂತ ಹೇಳಿ ಆ ಹೆಣ್ಮಗಳು ಹೇಳ್ತಾಳೆ. ರಾಣಿ ಲಕ್ಷ್ಮೀಬಾಯಿ ತಪ್ಪಿಕೊಂಡು ಅವಳನ್ನು ಬೀಳ್ಕೊಡ್ತಾಳೆ. ತನ್ನ ಮಗುವನ್ನ ಕಟ್ಕೊಂಡು ಅವಳು ಬ್ರಿಟಿಷರ ನಡುವೆ ಹೋದಾಗ ರಾಣಿ ಲಕ್ಷ್ಮೀಬಾಯಿ ತನ್ನ ಕೋಟೆಯ ಎತ್ತರದ ಭಾಗದಿಂದ ಕೆಳಗೆ ನುಗ್ಗಿ ಮಗುವನ್ನ ಕಟ್ಕೊಂಡು ಬ್ರಿಟಿಷರ ನಡುವೆ ಪಾರ ಹೋಗ್ಬಿಡ್ತಾರೆ. ಬ್ರಿಟಿಷರು ಝಲ್ಕರಿ ಬಾಯಿನೇ ಒರಿಜಿನಲ್ ರಾಣಿ ಲಕ್ಷ್ಮೀಬಾಯಿ ಅಂತ ಅವಳಿಂದ ಹೋಗ್ತಿದ್ರು. ಇಲ್ಲಿ ನೋಡಿದ್ರೆ ಲಕ್ಷ್ಮೀಬಾಯಿ ತಪ್ಪಿಸ್ಕೊಂಡ್ರು. ಆದ್ರೆ ಒಬ್ಬ ಆಫೀಸರ್ ನೋಡಿದ, ಬೋಕರ್ ಅಂತ ಅವನ ಹೆಸರು. ಅವನೇನ್ ಮಾಡ್ದ, ತಪ್ಪಿಸ್ಕೊಂಡವಳು ಲಕ್ಷ್ಮೀಬಾಯಿ ಆ ಕಡೆ ಇದ್ದಾಳೆ, ಒರಿಜಿನಲ್ ಲಕ್ಷ್ಮೀಬಾಯಿ ಅಂತ ಅವಳನ್ನ ಜೋರಾಗಿ ಅಟ್ಟಿಸ್ಕೊಂಡು ಹೋದ. ವೇಗ ಹೋದ ಇವಳಷ್ಟೇ. ಬೆಳಗಿಂದ ಸಂಜೆವರೆಗೂ ಮೋಸ್ಟ್ಲಿ ಪ್ರಯಾಣ ಆಗಿರ್ಬೋದು. ಸಂಜೆ ತಿರುಗಿ ನೋಡ್ತಾಳೆ ಲಕ್ಷ್ಮೀಬಾಯಿ ತನ್ನಷ್ಟೇ ವೇಗವಾಗಿ ಈ ಬೋಕರ್ ಬರ್ತಿದ್ದಾನೆ. ಬೋಕರ್ಗೆ ಕುದುರೆ ವೇಗವಾಗಿ ಓಡಿಸೋದು ಗೊತ್ತಿತ್ತು, ವೇಗವಾಗಿ ನಿಲ್ಲಿಸೋದು ಗೊತ್ತಿಲ್ಲ, ಬ್ರೇಕ್ ಹಾಕ್ಬೇಕಾದ್ರೆ ರಾಣಿ ಲಕ್ಷ್ಮೀಬಾಯಿ ಗೊತ್ತಿತ್ತಲ್ಲ ಇದು. ರಾಣಿ ಲಕ್ಷ್ಮೀಬಾಯಿ ತನ್ನ ಕುದುರೆ ಲಗಾಮನ್ನು ಎಳೆದ ಕಾಲಿಂದ ತಿರುಗಿದ್ರು, ಕುದುರೆ ಟ್ರಕ್ ನಿಂತ್ಬಿಡ್ತು. ಅಲ್ಲಿ ನಿಂತಿದ ತಕ್ಷಣ ರಾಣಿ ಲಕ್ಷ್ಮೀಬಾಯಿ ತನ್ನ ಕತ್ತಿನ ತೆಗೆದು ಗಾಳಿ ಹಿಡಿದಂತೆ. ಅವನಿಗೆ ಪಾಪ ವೇಗವಾಗಿ ನಿಲ್ಲಿಸ್ಲಿಕ್ಕೆ ಬರಲಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ವೇಗವಾಗಿ ಹೋದ, ಅಲ್ಲೇ ಕತ್ತು ಕಡಿದು ನೆಲಕ್ಕೆ ಬಿತ್ತು. ರಾಣಿ ಲಕ್ಷ್ಮೀಬಾಯಿ ಹರ ಹರ ಮಹಾದೇವ್ ಅಂತ ಮುಂದಕ್ಕೆ ಹೋಗಿ ಮತ್ತೆ ಕಾದಾಟ ಶುರು. ಕಾಲ್ಪೆಯಲ್ಲಿ ನಾನಾ ಸಾಹೇಬನ ಜೊತೆ, ತಾತ್ಯಾಟೋಪೆ ಜೊತೆ ಸೇರ್ಕೊಂಡು ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧದ ಹೋರಾಟ ಹೆಂಗ್ ನಡೀತು ಅಂತಂದ್ರೆ, ಇನ್ನು ಬ್ರಿಟಿಷರ ಕೈ ಮೇಲಾಗುತ್ತೆ ಅಂತ ಗೊತ್ತಾದಾಗ ಅಲ್ಲಿಂದಲೂ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ 7 ಜನ ಬ್ರಿಟಿಷ್ ಸೈನಿಕರು ಅಟ್ಟಿಸ್ಕೊಂಡು ಬಂದ್ರು. 7 ಜನ, ಒಂದು ಹೆಣ್ಣು ಮಗಳು. ಲೆಕ್ಕ ಹಾಕೊಳ್ಳಿ, ಒಬ್ಬ ಭಾರತೀಯ ಹೆಣ್ಣು ಮಗಳನ್ನ ಎದುರಿಸಲಿಕ್ಕೆ ಎಷ್ಟು ಜನ ಬ್ರಿಟಿಷರು ಬೇಕು? 7 ಜನ ಬ್ರಿಟಿಷರು ಬೇಕು. ಈ ದೇಶದ ಹೆಣ್ಣು ಮಕ್ಕಳ ತಾಕತ್ತು ಎಂತದ್ದು ಅಂತ ಯೋಚನೆ ಮಾಡಿ. ಆ ರಾಣಿ ಲಕ್ಷ್ಮೀಬಾಯಿನ ಅಟ್ಟಿಸಿಕೊಂಡ ಬ್ರಿಟಿಷ್ ಸೈನಿಕರು ಕತ್ತಿ ಬೀಸಿದ್ರು. ತನ್ನ ಮಗುವಿಗೆ ಏಟು ಬೀಳುತ್ತೆ ಅಂತ ಸ್ವಲ್ಪ ತಿರುಗಿದ್ರ, ಲಕ್ಷ್ಮೀಬಾಯಿ ಎದೆ ಮೇಲೆ ಕತ್ತಿ ಬೀಸಿ ರಕ್ತ ಚೀಳ್ದಂತ ಚಿನ್ನ. ಹೋರಾಟ ಮಾಡ್ತಾ ಮಾಡ್ತಾ ಎಷ್ಟು ಏಟು ಬಿತ್ತವಳಿಗೆ ಅಂತಂದ್ರೆ 7 ಜನ ಬ್ರಿಟಿಷ್ ಸೈನಿಕರನ್ನ ಧರೆ ಉರುಳಿಸಿ ತಾನು ಕೆಳಕ್ಕೆ ಬಿದ್ದು, ಕೆಳಕ್ಕೆ ಬೀಳುವಾಗ ದೂರದಲ್ಲಿ ಕಾದಾಡ್ತಿದ್ದ ಅವಳ ಸೈನಿಕರು ಓಡ್ ಬಂದು, ಅಮ್ಮ ವೈದ್ಯರ ಹತ್ರ ಹೋಗೋಣ ಅಂತ ಕೇಳಿದ್ರೆ ಏನ್ ಹೇಳಿದಂತೆ ಗೊತ್ತಾ? ನನ್ ಸಾಯೋದ್ ಖಚಿತ, ಆದ್ರೆ ಒಂದೇ ಒಂದು ವಿನಂತಿ ಇದೆ, ನನ್ ಮಗು ಚೆನ್ನಾಗಿ ನೋಡ್ಕೊಳ್ಳಿ, ಮತ್ತು ನನ್ನ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಬೇಕು ಅಂತಂದ್ರೆ ಯಾವ ಭೂಭಾಗ ಇನ್ನು ಬ್ರಿಟಿಷರ ವಶವಾಗಿಲ್ವೋ ಅಂತ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಮಾತು ಕೊಡಿ ಅಂತ ಮಾತು ತಗೊಂಡು ಪ್ರಾಣ ಬಿಟ್ಟ ಹೆಣ್ಣು ಮಗಳು ಯಾರು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಸುಮ್ಮನೆ ಬಂದಿಲ್ಲ. ಸ್ವಾತಂತ್ರ್ಯ ಹೆಂಗ್ ಬಂತು? ಒಂದಷ್ಟು ಜನ ಸತ್ಯಾಗ್ರಹ ಮಾಡಿದ್ರು, ಒಂದಷ್ಟು ಜನ ಬ್ರಿಟಿಷರ ವಿರುದ್ಧ ನಾವು ನಿಮ್ ವಿರುದ್ಧ ಗಲಾಟೆ ಮಾಡಲ್ಲ ಅಂತ ಹೇಳಿದ್ರು ಅಂತ ಬರ್ಲಿಲ್ಲ, ಬಂದ್ಬಿಡ್ತು ಅಂತ ಹೇಳಿದ್ರೆ ಸುಳ್ಳು. ಹಾಗಂತ ಪೂರ್ಣ ಸುಳ್ಳಲ್ಲ. ಮಹಾತ್ಮ ಗಾಂಧೀಜಿ ಹೋರಾಟ ಅಪ್ರತಿಮವಾದ್ದು, ಆದ್ರೆ ಅದರ ಜೊತೆ ತೀರ್ಕೊಂಡವರ ಸಂಖ್ಯೆಯು ಅಸಂಖ್ಯವಾಗಿದೆ ಅನ್ನೋದನ್ನ ನಾವು ಮರೆಯುವಂತಿಲ್ಲ. 1858ರ ಸಂಗ್ರಾಮದಲ್ಲಿ ಬ್ರಿಟಿಷರ ಕೈ ಮೇಲಾಯ್ತು, ಆದ್ರೆ ಭಾರತೀಯರು ಸತ್ತಿರಲಿಲ್ಲ. ವಾಸುದೇವ್ ಬಲ್ಲಭ್ ಫಡ್ಕೆ ಅನ್ನುವಂತ ಒಬ್ಬ ಕ್ರಾಂತಿಕಾರಿ ಎದ್ದು ನಿಂತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಈ ದೇಶದ ಜನರಿಗೆ ವಾಪಸ್ ಧೈರ್ಯ ತುಂಬಿದ. ವಾಸುದೇವ್ ಬಲ್ಲಭ್ ಫಡ್ಕೆಯ ಹಿಂದೆ ಈ ದೇಶದಲ್ಲಿ ಎಷ್ಟು ಕ್ರಾಂತಿಕಾರಿಗಳು ಎದ್ದು ಬಂದ್ರು ಅಂತಂದ್ರೆ, ಒಂದು ಹಾಡನ್ನ ಪ್ರಾರ್ಥನೆಯಾಗಿ ಒಂದು ಮಗು ಹೇಳ್ತಾರಲ್ಲ ಇವತ್ತು, ಆ ಹಾಡನ್ನು ಬರೆದಿದ್ದಾರೆ ಯಾರು ಗೊತ್ತಾ? ವಿನಾಯಕ್ ದಾಮೋದರ ಸಾವರ್ಕರ್ ಅಂತ, ವೀರ್ ಸಾವರ್ಕರ್ ಅಂತ ಕರೀತಾರೆ. ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ, ನೆನ್ಪಿಟ್ಕೊಳ್ಳಿ ಮಿತ್ರರೇ, ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರಾದ್ರೂ ಒಬ್ಬರನ್ನ ಸ್ವಾತಂತ್ರ್ಯ ವೀರ ಅಂತ ಕರೆದ್ರೆ ಅದು ವಿನಾಯಕ ದಾಮೋದರ ಸಾವರ್ಕರ್ ಮಾತ್ರ. ಇನ್ಯಾರಿಗೂ ಆ ಪರ್ಯ ಗೌರವ ಈ ದೇಶ ಕೊಡ್ಲಿಲ್ಲ ಅಂತ ಅಪರೂಪದ ವ್ಯಕ್ತಿ. ಯಾಕೆ ವೀರ ಸಾವರ್ಕರ್ ಅಂತ? ಶೂಲಿ ಬೆಲೆ ಚಕ್ರವರ್ತಿ ಹಂಗ ಬಹುಜನ ಬಹಳ ಜನ, ಅನೇಕ ಜನ ಬಹಳ ಹೆಸರಾಗಿ ಇರಬಹುದು ಜಗತ್ತಿನೊಳಗೆ. ಆದರೆ ಅವರಿಗೆ ಭಾರತ ಮಾತೆಯ ಮೇಲೆ ಶ್ರದ್ಧಾವಂತರು ಸಿಗುವುದು ಎಲ್ಲೋ ಒಬ್ಬರು ಸಿಗ್ತಾರ, ಸಿಗುವುದಿಲ್ಲ. ಅದಕ್ಕೆ ಹೇಳಿದ್ದಾರೆ
ಇಂಗ್ಲಿಷ್ ಒಳಗೆ ಒಂದು ಮಾತು ಅಂತಾರೆ, ಇಟ್ ಈಸ್ ಬೆಟರ್ ಟು ಬಿ ಫೇತ್ಫುಲ್ ದನ್ ಫೇಮಸ್. ಜಗತ್ತಿನೊಳಗೆ ಪ್ರಸಿದ್ಧಿ ಪಡೆಯಲು ಬಹಳ ಜನ ಸಿಗ್ತಾರೆ. ದೇಶದ ಮೇಲೆ, ಧರ್ಮದ ಮೇಲೆ ಶ್ರದ್ಧೆಗೊಳ್ಳವರು ಸಿಗೋದು ಎಲ್ಲೋ ಒಬ್ಬರು ಸಿಗ್ತಾರೆ. ಆ ಪಟ್ಟಿಯೊಳಗೆ ಚಕ್ರವರ್ತಿಯವರ ಅದಾರ. ನೀವೆಲ್ಲರೂ ಕೂಡ ಅವ್ರ ಭಾಷಣ ಬಹಳ ಜನ ಕೇಳ್ತೀರಿ ಮತ್ತು ನಾವು ಗೇಟ್ ಹೊರಗಾಡ್ತೀವಿ. ನಿಮ್ಮ ಮನೆ ತಗೊಂಡು ಅದು ನೆನಪಿರೋದಿಲ್ಲ. ಎಷ್ಟು ವರ್ಷ ಆಯ್ತು ನಾವು ಕೇಳಕತ್ತೇವಿ. ಚಕ್ರವರ್ತಿಯವರ ಭಾಷಣವನ್ನ ಅದನ್ನ ಕೇಳಿ ನಿಮ್ಮ ಮಕ್ಕಳು ಹೇಗಿರಬೇಕು ಅಂದ್ರೆ ಅವರಂಗ ನಿಮ್ಮ ಜೀವನದಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ದುರ್ಗುಣ, ದುರ್ಚಟ, ದುರಾಚಾರಗಳನ್ನು ನೀವು ತ್ಯಾಗ ಮಾಡಿ ನೀವೆಲ್ಲರೂ ಕೂಡ ಯಾವುದೇ ಉದ್ಯೋಗದಲ್ಲಿ ಇರಲಿ, ನಾನು ಭಾರತ ಮಾತೆಯ ಮಗ ಇದ್ದೀನಿ, ಭಾರತ ಮಾತೆಯ ಸೇವಕ ಇದ್ದೀನಿ, ನನ್ನ ಸಮರ್ಪಣ ಪೂರ್ಣ ಭಾರತ ಮಾತೆಗೆ ಅದರಂತಕ್ಕಂಥ ಒಂದು ನಿಮ್ಮಲ್ಲಿ ಹುಟ್ಟು ಗುಣ ಬೆಳೆಸಿಕೊಂಡ್ರೆ ಅವರ ಪ್ರವಚನ ಕೇಳಿದ್ದಕ್ಕೂ ಒಂದು ಸಾರ್ಥಕ ಆಗ್ತದೆ. ಅವರು ತಮ್ಮ ಜೀವನವನ್ನೇ ಸಂಪೂರ್ಣವಾಗಿ ದೇಶಕ್ಕಾಗಿ ಮುಡುಪಾಗಿಟ್ಟಿದ್ದಾರೆ. ಅದರಂತೆ ನಾವು ಕೂಡ ಮಕ್ಕಳು ನೀತಿವಂತರಾಗಬೇಕು, ಅನ್ಯಾನ್ಯ ಚಟಗಳನ್ನು ಬಿಡಬೇಕು, ದುರಾಚಾರಗಳನ್ನು ಬಿಡಬೇಕು. ಆಗ ಮಾಡಬೇಕು ಅಂದರೆ ನಾವು ಚಕ್ರವರ್ತಿಯವರ ಭಾಷಣ ಕೇಳಿದ್ದಕ್ಕೆ ಧನ್ಯ ಆಗ್ತೇವೆ. ಈ ದೇಶಕ್ಕೆ ನಾವು ಸುಪುತ್ರರಾಗಿ ಉತ್ಪನ್ನ ಆಗ್ತೇವೆ.